ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪೊಲೀಸ್ ಸ್ಟೇಷನ್ ಸಮೀಪವೇ ಪುಂಡರ ಅಟ್ಟಹಾಸ. ವ್ಯಕ್ತಿ ಮೇಲೆ ತಲ್ವಾರ್ ಮತ್ತು ಲಾಂಗ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾದ ದುಷ್ಕರ್ಮಿಗಳ ಕೃತ್ಯ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದುಷ್ಕರ್ಮಿಗಳ ಕೃತ್ಯ. ಪೊಲೀಸ್ ಸ್ಟೇಷನ್ ಬಳಿನ ಆಗಿರುವಂತಹ ಘಟನೆ ಇದು. ಬನ್ನೇರುಘಟ್ಟದ ಕಗ್ಗಲೀಪುರ ರಸ್ತೆಯಲ್ಲಿ ನಡೆದಿರೋ ಘಟನೆ. ಕಗ್ಗಲೀಪುರ ರಸ್ತೆಯ ಬಾಲಾಜಿ ಮಾರ್ಟ್ ಮುಂಭಾಗ ಘಟನೆ ನಡೆದಿದೆ. 3-4 ಬೈಕ್ಗಳಲ್ಲಿ ಬಂದು ಕಾರನ್ನ ಅಡ್ಡಗಟ್ಟಿದ್ದಾರೆ ಪುಂಡರು. ಏಕಾಏಕಿ ತಲ್ವಾರ್ ಮತ್ತು ಲಾಂಗ್ನಿಂದ ಹಲ್ಲೆ ನಡೆಸಿದ ಪುಡಿ ರೌಡಿಗಳು. ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಓರ್ವ ಆರೋಪಿಯನ್ನ ಹಿಡಿದುಕೊಂಡ ಪೊಲೀಸರು ಕುಡಿದ ಮತ್ತಲ್ಲಿ ಪೊಲೀಸರ ಭಯನೇ ಇಲ್ಲದೆ ಕಿಡಿಗೇಡಿಗಳು ದಾಂಧಲೆ ಎಬ್ಬಿಸಿದ್ದಾರೆ. ರಸ್ತೆಯಲ್ಲಿ ಜನ ಓಡಾಡೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೂಗಳತೆ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಈ ರೀತಿಯಾಗಿ ಪುಂಡಾಟ ಮೆರಿತಾರೆ, ದುಷ್ಕರ್ಮಿಗಳು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಪೊಲೀಸರು ಭಯನೇ ಇಲ್ವಾ ಈ ಕಿಡಿಗೇಡಿಗಳಿಗೆ? ಹಾಗಾದ್ರೆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೈಯಲ್ಲಿ ತಲ್ವಾರ್ ಲಾಂಗ್ ಅನ್ನ ಹಿಡ್ಕೊಂಡು ಬಂದು ಅಟ್ಯಾಕ್ ಮಾಡಿರೋದು. ಓರ್ವ ಆರೋಪಿ ಕೈಗೆ ಸಿಕ್ಕರು ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಪೊಲೀಸರು. ಮಾಹಿತಿ ಕೇಳಿದ್ರೆ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಉಡಾಫೆ ಉತ್ತರ ಕೊಡ್ತಾರೆ. ಮಾಧ್ಯಮದವರು ಮಾಹಿತಿ ಕೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಕೆಂಪೇಗೌಡ ಉತ್ತರ ಇಲ್ಲ. ಕಾನೂನು ಸುವ್ಯವಸ್ಥೆ ಹಾಳಾದ್ರೂ ಕಣ್ಮುಚ್ಚಿ ಕೂತ ಪೊಲೀಸರು. ಕಿಡಿಗೇಡಿಗಳಿಗೆ ಪೊಲೀಸರ ಭಯ ಇಲ್ಲದೆ ಸಿಕ್ಕಲ್ಲಿ ದಾಂಧಲೆ ಮಾಡ್ತಿದ್ದಾರೆ. ಮಚ್ಚು ಲಾಂಗ್ ಹಿಡಿದು ಹಲ್ಲೆ ನಡೆಸಿದ್ರು ಕೂಡ ಕಾಕಿ ಕ್ರಮ ಕೈಗೊಂಡಿಲ್ಲ, ಎಫ್ಐಆರ್ ದಾಖಲು ಮಾಡಿಲ್ಲ. ಆರೋಪಿಯನ್ನ ಹಂಗೆ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಕೈಗೆ ಆರೋಪಿ ಸಿಕ್ಕಿದ್ರು ಕೂಡ ಬಿಟ್ಟು ಕಳಿಸಿದ್ದಾರೆ. ಯಾಕೆ ಹೀಗಾಯ್ತು, ಏನು ಘಟನೆ ಬಗ್ಗೆ ಮಾಹಿತಿ ಕೇಳಿದ್ರೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಹಾಗಾದ್ರೆ ಕಾನೂನಿನ ಭಯ ಹುಟ್ಟಿಸ್ಬೇಕಾದವರು, ಕಾನೂನಿನ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕಾದಂತ ಪೊಲೀಸರೇ ಈ ರೀತಿ ಉಡಾಫೆ ಉತ್ತರ ಕೊಟ್ರೆ, ಕಿಡಿಗೇಡಿಗಳು ಈ ರೀತಿ ಪುಂಡತನ ಮೆರೆದಾಗ, ಲಾಂಗು ಮಚ್ಚು ಹಿಡಿದು ಅಟ್ಯಾಕ್ ಮಾಡಿದಾಗ, ದಾಳಿ ಮಾಡಿದಾಗ ಕ್ರಮ ಕೈಗೊಳ್ದಿದ್ರೆ ಹೆಂಗೆ? ನೈಟಲ್ಲಿ ಸುಮಾರು ಒಂದು 10 ಗಂಟೆ ಸಮಯ ಇರ್ಬೋದು. ನಾವೆಲ್ಲ ಮನಗಿದ್ರಿ ಏನೋ ಕೂಗಾಡ್ತಾ ಇದ್ದಾರೆ ಅಂತ ನಾವು ಈಚೆ ಬಂದಾಗ ಈ ಬಾಲಾಜಿ ಮಾರ್ಟ್ ಎದುರುಗಡೆ ಒಂದು ಕಾರ್ ನಿಂತಿತ್ತು. ಮತ್ತು ಒಂದು 3-4 ಜನ ಹುಡುಗರು, ಒಂದು 20-25-30 ವರ್ಷ ಇರಬೇಕು ಅವರು. ಅಂದರೆ ಅವರು ಮುಖ ಪರಿಚಯಗಳು ನಮಗಿಲ್ಲ. ಅವರವರೇ ಮಾತಾಡಿಕೊಂಡು ಏನೇನೋ ಅಂದ್ಕೊಂಡು ಆಡಿಕೊಂಡು ಒಬ್ಬೊಬ್ಬರು ಮಿಲಾಯಿಸ್ತಾಯಿದ್ರು. ಅಷ್ಟೊತ್ತಿಗೆ ಪೊಲೀಸವ್ರಿಗೂ ಯಾರೋ ಫೋನ್ ಮಾಡಿದ್ರು. ಆಮೇಲೆ ಪೊಲೀಸವರು ಬರೋ ಸಮಯಕ್ಕೆ ಇನ್ನೊಂದು 10 ನಿಮಿಷ ಮುಂದೆ ಈ ಕಡೆಯಿಂದ ಯಾರೋ ಒಂದು 3-4 ಜನ ಬಂದರು. ಅದೇನೋ ಲಾಂಗು ತಗೊಂಡು ಬಂದು ಆ ಹುಡುಗನಿಗೆ ಏಯ್ ಏನೋ ನಮ್ಮದು ಏರಿಯಾ ಅಂದ್ಬಿಟ್ಟು ಹಾಗೆ ಕತ್ತ ಮೇಲೆ ಇಟ್ಟರು. ಮಂಗಳವಾರ ರಾತ್ರಿ 9:30 ಸಮಯ ನಾನು ಈ ಕಡೆಯಿಂದ ಬಂದು ಕಾರಲ್ಲಿ ನಿಲ್ಲಿಸ್ದೆ. ನಾನಿದೆ, ನಮ್ಮನೆ ಇದೆ. ಇದು ಕಗ್ಲಿಪುರ ರಸ್ತೆ, ಬಾಲಾಜಿ ಚೌಲ್ಟ್ರಿ ಮನೆ. ನಾನಿಲ್ಲಿ ನಿಲ್ಲಿಸಿದ ತಕ್ಷಣ ಒಂದು 4-5 ಜನ ಗುಂಪು ಸೇರಿಕೊಂಡು ಒಂದು ಕಾರ್ನ ಹಿಂದೆ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಆ ಕಾರ್ನ ಅವ್ರನ್ನ ಹುಡುಗರನ್ನ ಇಬ್ಬರನ್ನ ಕೆಳಗಡೆ ಇಳಿಸಿ ಅವ್ರನ್ನೇನೋ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ಏನಿದು ಗಲಾಟೆ, ಏನ್ ಘಟನೆ? ಪೊಲೀಸರು ಯಾಕೆ ಬಿಟ್ಟು ಕಳಿಸಿದ್ದಾರೆ? ಯಾಕೆ ಅವ್ರ ಮೇಲೆ ಈ ರೀತಿ ಆರೋಪ ಬರ್ತಿದೆ ಅಂತ? ಹೌದು ಸೌಖ್ಯ, ಈ ಒಂದು ಘಟನೆ ನಡೆದಿರುವಂತದ್ದು ಬನ್ನಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಲಿಪುರ ರಸ್ತೆಯಲ್ಲಿರುವಂತಹ ಏನು ಬಾಲಾಜಿ ಸೂಪರ್ ಮಾರ್ಕೆಟ್ ಏನಿದೆ, ಇದರ ಮುಂಭಾಗ ಒಂದು ಕಾರನ್ನ ಚೇಂಜ್ ಮಾಡ್ಕೊಂಡು ಬಂದಂತಹ 3-4 ಬೈಕ್ಗಳಲ್ಲಿ ಸುಮಾರು ಒಂದು 4-5 ಜನ ಮಂದಿ ಏನಿದ್ದಾರೆ, ಇವರು ಚೇಂಜ್ ಮಾಡ್ಕೊಂಡು ಬರ್ತಾರೆ. ಕಾರನ್ನ ಅಲ್ಲಿ ಅಡ್ಡಗಟ್ಟಿದ ಸಂದರ್ಭದಲ್ಲಿ ಏಕಾಏಕಿ ಆತನ ಮೇಲೆ ಆವಾಜ್ ಹಾಕಿ ಲಾಂಗು ಮಚ್ಚಗಳಿಂದ ಅವನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಎಲ್ಲರೂ ಕೂಡ ಅಲ್ಲಿ ಪೊಲೀಸ್ ಠಾಣೆ ಸುಮಾರು ಒಂದು 100 ಮೀಟರ್ ಅಂತರದಲ್ಲಿದೆ. ಪೊಲೀಸರಿಗೆ ಮಾಹಿತಿ ತಿಳಿಸಿದ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಸ್ಥಳಕ್ಕೆ 3 ಜನ ಬರ್ತಾರೆ.
ಒಬ್ಬ ಆರೋಪಿಯನ್ನ ಏನು ವಶಕ್ಕೆ ಬಿಡ್ತಾರೆ, ಉಳಿದವರು ಎಲ್ಲರೂ ಕೂಡ ಏನು ಓಡೋಗ್ತಾರೆ. ಒಬ್ಬ ಆರೋಪಿಯನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಆತನಿಗೆ ಏನು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡು ಉಳಿದ ಆರೋಪಿಗಳನ್ನ ಏನು ಬಂಧನ ಮಾಡಿ ಕ್ರಮ ಕೈಗೊಳ್ಬೇಕಿತ್ತು. ಆದ್ರೆ ಇಲ್ಲಿ ಬನ್ನಘಟ್ಟ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಜೊತೆಗೆ ಏನು ಸಿಬ್ಬಂದಿ ಏನಿದ್ದಾರೆ ಆತನನ್ನ ಕರೆದುಕೊಂಡು ಬಂದು ಪೊಲೀಸ್ ಠಾಣೆಗೆ ವಾಪಸ್ ಕಳಿಸಿರುವಂತದ್ದು. ಇದರಿಂದಾಗಿ ಏನಂತಂದ್ರೆ ಲಾಂಗು ಮುಚ್ಚಿಟ್ಕೊಂಡು ರಸ್ತೆಯಲ್ಲಿ ಓಡಾಡಿ ಏನು ಹಲ್ಲೆಯನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ಪೊಲೀಸರು ಬಿಟ್ಟು ಕಳಿಸ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಇದು ಹದಗೆಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಏನು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಆದ್ರೆ ಇಲ್ಲಿ NCR ದಾಖಲಾಗಿದೆ, ಒಂದು FIR ಮಾಡಿಕೊಂಡು ಆರೋಪಿಗಳನ್ನ ಬಂಧನ ಮಾಡದೆ ಸಿಕ್ಕಿರುವಂತಹ ಆರೋಪಿಯನ್ನು ಕೂಡ ಬಿಟ್ಟು ಕಳಿಸಿರುವಂತದ್ದು ಇಲ್ಲಿ ಸಾರ್ವಜನಿಕರಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ರಸ್ತೆಯಲ್ಲಿ ಏನು ಸಾರ್ವಜನಿಕರು ಓಡಾಡೋದಕ್ಕೂ ಕೂಡ ಏನು ಭಯ ಪಡುವಂತಹ ಸ್ಥಿತಿ ಈಗ ಬನ್ನಘಟ್ಟದಲ್ಲಿ ನಿರ್ಮಾಣವಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಅಂಬರೀಶ್ ಮಾಹಿತಿಗೆ.